ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಬೇಗ ಎದ್ದೆ, ಸ್ನಾನ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮಾಡಾಯಿತು. ಇವತ್ತು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಹಾಕಿ ಕರಿ ಮಾಡ್ತಾಯಿದ್ದೀನಿ. ರಾತ್ರಿ ನೆನೆಸಿಟ್ಟಿದ್ದೆ, ಹಾಗಾಗಿ ಟೊಮೊಟೊದೆಲ್ಲ ಹಾಕಿ ಕರಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಈ ವರ್ಷದಲ್ಲಿ ನಾನು ನನ್ನ ಜೀವನದಲ್ಲಿ ಒಂದಷ್ಟು ಚೇಂಜ್ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದಷ್ಟು ಬದಲಾವಣೆ ಆಗ್ಬೇಕು. ಬದಲಾವಣೆ ಬಂದ್ರೆ ನಮ್ಮ ಜೀವನ ಒಂದು ಹೊಸದಾಗಿ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಅಭ್ಯಾಸ, ಸ್ವಲ್ಪ ಯೋಚನೆ ಇರಬೇಕು. ಮತ್ತೆ ನಮಗ್ ನಾವು ಸ್ವಲ್ಪ ಸಮಯ ಕೊಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ಯಾರಿಗೂ ತೋರ್ಸಕ್ಕಲ್ಲ, ನಮ್ಮ ಖುಷಿಗಾಗಿ. ನಮ್ಮ ಏನ್ ಗುರಿ ಇಟ್ಕೊಂಡಿರ್ತೀವಿ ಗುರಿ ನೆರವೇರ್ಬೇಕು, ಅದಕ್ಕೋಸ್ಕರ. ಮತ್ತೆ ನಮ್ಮ ಆತ್ಮ ತೃಪ್ತಿಗಾಗಿ ಪ್ರತಿದಿನ ಒಂದು ಚಿಕ್ಕ ಬದಲಾವಣೆ ಮಾಡ್ಕೊಂಡ್ರೆ ನಮ್ಮ ಜೀವನ ಒಂದು ಹೆಮ್ಮೆ ತರುವಂತಹ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೊದಲಿಗೆ ನಾನು ನಮ್ಮ ಆರೋಗ್ಯದ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಯಾಕಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ. ಹಾಗಾಗಿ ಅದಕ್ಕಾಗಿ ಸ್ವಲ್ಪ ಸಮಯ ತಕ್ಕಾಗೆ ಊಟ, ವ್ಯಾಯಾಮ ಎಲ್ಲ ಮಾಡಬೇಕು. ಮನಸ್ಸಿಗೆ ಶಾಂತಿ ಕೊಡೋ ಅಭ್ಯಾಸಗಳನ್ನ ದಿನನಿತ್ಯ ತರಬೇತಿ ತರ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಮುಂದೆ ನನ್ನ ಕುಟುಂಬದ ಜೊತೆ ಜಾಸ್ತಿ ಸಮಯ ಕಳಿಬೇಕು, ನನ್ನ ಮಕ್ಕಳ ಜೊತೆ ಜಾಸ್ತಿ ಸಮಯ ಕಳಿಬೇಕು. ಪಾಪ ಮಕ್ಕಳುಗಳಿಗೆ ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ ಬರ್ತಾರೆ, ಇದೇ ಆಗ್ಬಿಟ್ಟಿರುತ್ತೆ. ಒಂದು ಸಂಡೇ ಅವ್ರ ರಜೆ ಇದ್ದಾಗೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಅವ್ರ ಜೊತೆ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ನನ್ನ ಕನಸು ಏನಿರುತ್ತೆ, ನನ್ನ ಗುರಿ ಏನಿರುತ್ತೆ, ನಾನು ಮಾಡ್ತಿರೋ ಕೆಲಸ ಯೂಟ್ಯೂಬ್ ಬ್ಲಾಗ್ ಆಗಿರ್ಲಿ, ಇದನ್ನ ಜಾಸ್ತಿ ಚೆನ್ನಾಗಿ ಮಾಡಬೇಕು. 2027 ಒಂದು 10th ಸಬ್ಬಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಜಾಸ್ತಿ ಅತಿ ಆಸೆ ಏನಿಲ್ಲ, ನಂದೊಂದು ಚಿಕ್ಕ ಆಸೆ ಇದು, ಒಂದು 10K ಸಬ್ ಆಗ್ಬೇಕು ಅಂತ. ಇನ್ನು ಚೆನ್ನಾಗಿ ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನಗಾಗಲ್ಲ, ಭಯ ನನ್ನ ಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ಅನ್ನೋ ಧೈರ್ಯ ನನ್ನ ಜೊತೆ ಬೆಳೆಸ್ಕೋಬೇಕು. ಈಗ ಸ್ವಲ್ಪ ಭಯ ಅಂತ ಅನ್ಸುತ್ತೆ. ಫಸ್ಟ್ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂತಂದ್ರೆ ಭಯ ಎಲ್ಲ ಬಿಟ್ಟು ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಜಾಗ್ರತೆಯಿಂದ ಖರ್ಚು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಜಾಸ್ತಿ ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು. ಸ್ವಲ್ಪನಾದ್ರೂ ಉಳಿತಾಯ ಮಾಡಬೇಕು. ಮುಂದೆ ನಮ್ಮ ಭವಿಷ್ಯಕ್ಕೇನೆ ನಮ್ಮ ಮೇಲೆ ನಾವೇ ನಂಬಿಕೆ ಇಟ್ಟು ಬದುಕಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಉಳಿತಾಯ ಮಾಡೋಣ. ಅನಾವಶ್ಯಕವಾಗಿ ಖರ್ಚು ಬೇಡ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಯಾರಿಗೂ ನೋವಾಗಬಾರ್ದು. ಗೊತ್ತೋ ಗೊತ್ತಿಲ್ದೇನಾದ್ರೂ ಸರಿ, ಯಾರಿಗೂ ನೋವಾಗಬಾರ್ದು. ನನ್ನ ಮಾತಿಂದ ಆಗಿರ್ಬೋದು, ನನ್ನ ನಡೆ ನುಡಿಯಿಂದ ಆಗಿರ್ಬೋದು, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ 2026 ಗುರಿಗಳು, ಆಸೆಗಳು ಎಲ್ಲ. ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಅಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.